ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಬೀಟ್ರೂಟ್ ಜ್ಯೂಸ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ ಕೊಡುವಂಥ ಜ್ಯೂಸ್ ಬಗ್ಗೆ ಇವತ್ತು ಹೇಗೆ ಮನೆಯಲ್ಲಿ ನಾವು ಆರಾಮಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ನಾನು ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್. ಈ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿಕೊಂಡು ಹೇಗೆ ನಾನು ಕ್ಯೂಬ್ಸ್ನ ತಯಾರು ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ. ನಾನು ಇಲ್ಲಿ ಮೊದಲಿಗೆ ಆಮ್ಲ ತಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ, ಬೀಟ್ರೂಟನ್ನು ತಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ಆ್ಯಂಡ್ ಸ್ವಲ್ಪ ಜಿಂಜರ್. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಜಿಂಜರನ್ನು. ತಗೊಂಡಿರುವಂಥ ಕ್ವಾಂಟಿಟಿಲಿ ನೀವು ಮಾಡಿಕೊಂಡ್ರೆ ಆರಾಮಾಗಿ 1 ವೀಕ್ ನಿಮಗೆ ಆರಾಮಾಗಿ ನೀವು ಈ ಒಂದು ಜ್ಯೂಸನ್ನು ಕುಡಿಬೋದು. ಅಷ್ಟೇ ಕ್ವಾಂಟಿಟಿಲಿ ನಾನು ತಗೊಂಡಿದ್ದೀನಿ. ಹಾಗೆಯೇ ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಹಾಗೆ ಆಮ್ಲ ಇರೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಕೆಲವರಿಗೆ ಬೀಟ್ರೂಟಿಂದ ಕೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಜಿಂಜರನ್ನು ಯೂಸ್ ಮಾಡಿದ್ದೀನಿ. ಆಗೋ ಚಾನ್ಸಸ್ ಇಲ್ಲ ಅಂತ ಅಂದರೆ ನೀವು ಜಿಂಜರನ್ನು ಸ್ಕಿಪ್ ಮಾಡ್ಕೋಬೋದು. ಈ ಒಂದು ಜ್ಯೂಸನ್ನು ನೀವು ಪ್ರತಿದಿನ ಬೆಳಗ್ಗೆ 2 ಕ್ಯೂಬ್ಸ್ ನೀವು ವಾರ್ಮ್ ವಾಟರಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ 15 ಡೇಸ್ ಕುಡಿತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಕಾಣುತ್ತೆ. ಹಾಗೆ PCOD ಪ್ರಾಬ್ಲಮ್ ಇರುವಂಥವ್ರಿಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಈ ಒಂದು ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಜಾರಲ್ಲಿ ಹಾಕ್ಕೊಂಡು ಫುಲ್ಲು ಸ್ಮೂತಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಸ್ಮೂತ್ ಇರಬೇಕು. ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೋಬೋದು. ಸ್ವಲ್ಪನೇ ಮಟ್ಟಿಗೆ ನೀವು ನೀರನ್ನು ಸೇರಿಸ್ಕೋಬೋದು, ಜಾಸ್ತಿ ಸೇರಿಸ್ಕೋಬೇಡಿ. ಈ ಥರ ಸ್ಮೂತ್ ಆಗಿ ಅದು ಪೇಸ್ಟ್ ಆಗಬೇಕು. ಅದನ್ನು ನೀವು ಆಮೇಲೆ ಸ್ಟ್ರೀನ್ ಮಾಡ್ಕೋಬೇಕು. ಹಾಗೆ ನಾನು ಕ್ಯೂಬ್ಸ್ ಬಾರ್ಸ್ಗಳನ್ನು ತೊಗೊಂಡಿದ್ದೀನಿ, ಅದರಲ್ಲಿ ನೀವು ಹಾಕೋ. ಈ ಒಂದು ಜ್ಯೂಸನ್ನು ನೀವು ಪ್ರತಿದಿನ ಕುಡಿತಾ ಬಂದರೆ ನಿಮಗೆ ಆಫ್ಟರ್ 15 ಡೇಸ್ ನಿಮಗೆ ರಿಸಲ್ಟ್ ಕಾಣುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.